ಮತ್ತು ಎಲ್ಲ ಜನಾಂಗಕ್ಕೆ ಇದ್ದಾವೆ. ಅದನ್ನು ನಾವು ತಿರಸ್ಕರಿಸಬಾರ್ದು, ಹೆಚ್ಚಿನ ಪ್ರೋತ್ಸಾಹನೂ ಕೊಡಬಾರ್ದು. ಅದು ಹೆಂಗುದೇ ನಡ್ಕೊಂಡು ಹೋಗ್ತಾ ಇರ್ತದೆ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಅದು ಅಪಾಯ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಾಗ್ತದೆ. ರಾಜಕೀಯ ಬೆರೆಸಬಾರ್ದು. ಇಲ್ಲಪ್ಪ, ಈಗ ಧರ್ಮದ ಮೇಲೆ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂಥ ಪರಿಸ್ಥಿತಿ ಸೃಷ್ಟಿಯಾಗ್ಯದ ದೇಶದೊಳಗೆ. ಧರ್ಮಾಧಾರಿತ ರಾಜಕಾರಣ ನಡೆದು ಅದು ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ. ನೀವು ಹೇಳಿದ್ರಲ್ಲಪ್ಪ, ಈಗ ಧರ್ಮ ರಾಜಕೀಯ ಬೆರಿಬಾರ್ದು ಅಂತ ಹೇಳಿದ್ರಲ್ಲ. ಆದ್ರೆ ನಾವು ಒಂದು ಜನರ ನಡುವಲ್ಲ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನೀರಿನಲ್ಲಿ ದೋಣಿ ಇರಬೇಕು, ದೋಣಿಲಿ ನೀರು ಇರಬೇಕು. ದೋಣಿ ಒಳಗೆ ನೀರಿದ್ರೆ ಏನಾಗ್ತದೆ? ಮುಳುಗ್ತಾನೆ. ನೀರಿನ ಮೇಲೆ ದೋಣಿದ್ರೆ ಹೋಗ್ತಾನೆ. ಒಂದಿನ ಲೈವ್ ಆಗ್ತದೆ. ದೋಣಿ ಮೇಲೆ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಮನುಷ್ಯರೆಲ್ಲ ಜಾಣರಾದಂಗೆ, ವಿದ್ಯೆ ಬಂದಂಗೆ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗಬೇಕಾಗಿದೆ. ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಧರ್ಮನ ಬಿತ್ತಕತ್ತಾರೆ ಜನರು. ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ, ಅವಾಗ ಇವೆಲ್ಲ ಬರೋದು ಸಹಜ. ಸಂಪೂರ್ಣವಾದ ಜ್ಞಾನ ಗಳಿಸಿದರೆ ಯಾವುದಕ್ಕೂ ಅವಕಾಶ ಇರಲ್ಲ. ಅರಿವು ಹೇಳ್ತೀವಲ್ಲ, ನಾವು ತಿಳಿದ್ರೆ ಎಷ್ಟು ಅಂದಾಗ ಇವೆಲ್ಲ ಬರ್ತವೆ. ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಮನುಷ್ಯ. ಈಗಿನ ಕೊರತೆ. ಈ ಕೆಲವು ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರ್ಬೋದು, ಸನಾತನ ಧರ್ಮದೊಂದು ರೋಗ ಇದ್ದಂಗೆ, ಕುಷ್ಠ ರೋಗ ಇದ್ದಂಗೆ, ಅದನ್ನು ನಿವಾರಣೆ ಮಾಡಬೇಕು, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಹಿಂದೂ ಧರ್ಮನೇ ಇಲ್ಲ, ಅದಕ್ಕೆ ಅಪ್ಪ ಅಮ್ಮ ಯಾರು, ಅದು ಹೆಂಗೆ ಹುಟ್ಟುತ್ತೆ ಅಂತೇಳಿ ಅವ್ರನ್ನೇ ಕೇಳಬೇಕು ನೀವು. ಅಷ್ಟೇ. ಒಬ್ಬ ಸ್ವಾಮಿ ಇವು ಜಿಜ್ಞಾಸೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಲ್ಲ, ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ. ಆ ಪ್ರಕಾರ ಆಯಾಯ ಧರ್ಮಗಳು, ಆಯಾಯ ಜನಾಂಗ, ಆ ದೇಶಗಳು ನಡೀತಾ ಇರ್ತವೆ. ಅದಕ್ಕೆ ಚ್ಯುತಿ ತರೋರು ಇದ್ದಾರೆ, ಚ್ಯುತಿ ತರದೇರು ಇದ್ದಾರೆ. ಈಗ ಟೆರರಿಸ್ಟ್ಗಳಿದ್ದಾರೆ, ಅವ್ರು ಅದೇ ಕೆಲಸ. ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವರಿಗೆ. ಅವ್ರು ಬೇಡ ಅನ್ನೋದು ಬಿಡೋದಿಲ್ಲ. ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ. ಆಯಾಯ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕುಚಿತ ಭಾವನೆಗೆ ಇವೆಲ್ಲ ವ್ಯಕ್ತಪಡಿಸ್ತಾರೆ. ಈಗ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ, ಈಗ ಎಷ್ಟರ ಮಟ್ಟಿಗೆ ಸರ್? ಅದೇ ಅವ್ರನ್ನೇ ಕೇಳಬೇಕು. ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಂಬ್ಕೊಂಡು ಬಂದವರು ನಾವೆಲ್ಲ, ಓದ್ದವರು ಹಿಂದೂ ಧರ್ಮ ಅಂತೇಳಿ. ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲುವೇನಂತ ಕೇಳ್ತೀವಿ. ಆಯಾಯ ಧರ್ಮ ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ, ಅದು ಆಚರಣೆ ಭಾಳ ಮುಖ್ಯ. ಒಟ್ಟು ಧರ್ಮ ಅಂದರೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು. ಅದು ಸಿಕ್ಕಿದ ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ, ಬದಲಾವಣೆ ಆಗ್ಬೋದು. ಹೇಳಿದ ಅಲ್ಲೋಲ ಕಲ್ಲೋಲ ಆಗ್ತದೆ, ರಾಜಕೀಯ ಅಸ್ಥಿರ ಆಗ್ತದೆ. ಈ ಲೋಕಸಭಾ ಚುನಾವಣೆ ವೇಳೆನೇ ಆಗ್ತದೆ ಸುಮ್ಮನೆ. ಈ ಸದ್ಯದ ಪರಿಸ್ಥಿತಿ ಮುಂದುವರಿಯೋದಿಲ್ಲ ಹಾಗಾದರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ? ನೋಡ್ತೀವಿ, ಹೇಳಿದ ಸತಿ ಹೇಳ್ತೀವಿ. ಅದ್ರ ಬಗ್ಗೆ ಇನ್ನೂ ಕಾಲ ಅವಕಾಶ ಇದೆ. ಡಿಸೆಂಬರ್ ವೇಳೆಗೆ ಚುನಾವಣೆ ಬರ್ತದೆ. ನಾವು ವಾಪಸ್ಸು ಊರಿಗೆ ಹೋಗ್ಬೇಕು. ಚುನಾವಣೆ ಪೂರ್ವದಲ್ಲಿ ಯಾವ್ದಾರು ಹೇಳಿ ಅಪಾಯ ತಂದುಕೊಳ್ಳೋಕೆ ಇಷ್ಟಪಡಲ್ಲ ನಾನು. ಒಳ್ಳೇದಾಗಲಿಲ್ಲ. ಈಗ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ. ಅವರವ್ರ ಸರ್ಕಾರದ ವಿರುದ್ಧ ಅವರವರೇ ಲೆಟರ್ ಬರೆಯೋದು, ಕಮಿಷನ್ ಜಾಸ್ತಿ. ಸಹಜವಾಗಿರೋದಲ್ರಿ, ಮನುಷ್ಯನಿಗೆ ಸಹಜವಾಗಿರೋದೇ ಅವನ್ನೇ ಇರೋದು. ಯಾರನ್ನೂ ತೃಪ್ತಿಪಡಿಸೋಕ್ಕಾಗಲ್ಲ. ಅವಾಗ ಆಸನೆಗಳು ಮೂಡ್ತವೆ. ಅಪ್ಪದ ವಾಪಸ್ ನಾವು ಊರಿಗೆ ಹೋಗ್ಬೇಕಂದ್ರಲ್ಲ, ಯಾವ ಅರ್ಥದೊಳಗೆ? ನೀವೇನೋ ಹೇಳಿ, ನಾವೇನೋ ಹೇಳಿ. ಅಲ್ಲ, ಈ ಹಿಂದೆ ಆ ಥರದ ಥ್ರೆಟ್ಗಳು ಬಂದಿದ್ವು ಬರಲ್ಲ ಮಾಡ್ಕೊಳಲ್ಲ ಅಷ್ಟೇ. ನೀವೇ ಹೋಗೋತ್ತಿಗೆ ಅಂತ ಥ್ರೆಟ್ ಆಗ್ತದೆ. ಏನಾದ್ರು ಹೇಳಿ ಅದಕ್ಕೆ ಅವಕಾಶನೇ ಕೊಟ್ಟುಕೋಬಾರ್ದು ಅಷ್ಟೇ. ಆ ಥರ ಸಂದರ್ಭಗಳೇನಾದರೂ ಇಲ್ಲ, ಆಗೋದು ಬೇಡ ಅಷ್ಟೇ. ನೀವು ಸ್ವಲ್ಪ ಆ ಥರ ಹೇಳಿಕೆ ಕೊಟ್ಟರು ಚಲೋ. ಇಲ್ಲ, ಆ ಥರ ಹೇಳಿ ನಿಮ್ಮ ಭವಿಷ್ಯವನ್ನು ಎಲ್ಲರೂ ನೋಡ್ತಿರ್ತಾರೆ, ಕಾಯ್ತಿರ್ತಾರೆ, ಏನು ಹೇಳ್ತಿರ್ತಾರೆ ಅಂತೇಳಿ. ನೀವು ಮುಂದೆ ಹೇಳಿದ ನಂತರ ನಮಗೆ ಸಮಸ್ಯೆ. ಸಿದ್ಧಾಂತವೇ ಅದು.
ಕಮ್ಯುನಿಸ್ಟ್ ಸಿದ್ಧಾಂತನೇ ಅವರು ಹೇಳುತ್ತಲೇ ಇರ್ತಾರೆ. ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಬರೋದು ಸಹಜ. ಸಂಪೂರ್ಣವಾದ ಜ್ಞಾನ ಗಳಿಸಿದರೆ ಯಾವುದಕ್ಕೂ ಅವಕಾಶ ಇರಲ್ಲ. ಅರಿವು ಹೇಳ್ತೀವಲ್ಲ, ನಾವು ತಿಳಿದ್ರೆ ಎಷ್ಟು ಅಂದಾಗ ಇವೆಲ್ಲ ಬರ್ತವೆ. ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಮನುಷ್ಯ. ಅರಿವಿನ ಕೊರತೆ. ಈ ಕೆಲವು ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರ್ಬೋದು, ಸನಾತನ ಧರ್ಮದ ಒಂದು ರೋಗ ಇದ್ದಂಗೆ, ಕುಷ್ಠ ರೋಗ ಇದ್ದಂಗೆ, ಅದನ್ನು ನಿವಾರಣೆ ಮಾಡಬೇಕು, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಹಿಂದೂ ಧರ್ಮನೇ ಇಲ್ಲ, ಅದಕ್ಕೆ ಅಪ್ಪ ಅಮ್ಮ ಯಾರು, ಅದು ಹೆಂಗೆ ಹುಟ್ಟುತ್ತೆ ಅಂತೇಳಿ ಅವ್ರನ್ನೇ ಕೇಳಬೇಕು ನೀವು. ಅಷ್ಟೇ. ಒಬ್ಬ ಸ್ವಾಮಿ ಇವು ಜಿಜ್ಞಾಸೆ ಇರ್ತಕ್ಕಂಥದ್ದು. ನಾನು ಹೇಳಿದ್ದಲ್ಲ, ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ. ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತವೆ. ಅದಕ್ಕೆ ಚ್ಯುತಿ ತರೋರು ಇದ್ದಾರೆ, ಚ್ಯುತಿ ತರದೇರು ಇದ್ದಾರೆ. ಈಗ ಟೆರರಿಸ್ಟ್ಗಳಿದ್ದಾರೆ, ಅವ್ರು ಅದೇ ಕೆಲಸ. ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವರಿಗೆ. ಅವ್ರು ಬೇಡ ಅದು ಬಿಡೋದಿಲ್ಲ. ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ. ಆಯಾ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕುಚಿತ ಭಾವನೆಯಲ್ಲಿ ಇವೆಲ್ಲ ವ್ಯಕ್ತಪಡಿಸ್ತಾರೆ. ಈಗ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಅದೇ ಅವ್ರನ್ನೇ ಕೇಳಬೇಕು. ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಂಬ್ಕೊಂಡು ಬಂದವರು ನಾವೆಲ್ಲ ಓದ್ದವರು ಹಿಂದೂ ಧರ್ಮ ಅಂತೇಳಿ. ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲುವೇನಂತ ಕೇಳ್ತೀವಿ. ಆಯಾಯ ಧರ್ಮ ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ. ಹುಟ್ಟಿದ ಧರ್ಮ ಅಂದರೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು. ಅದು ಸಿಕ್ಕಿನ ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಕೆಲವೇ ತಿಂಗಳಲ್ಲಿ ಚುನಾವಣೆ ಬದಲಾವಣೆ ಆಗ್ಬೋದು. ಹೇಳಿದ ಅಲ್ಲೋಲ ಕಲ್ಲೋಲ ಆಗ್ತದೆ, ರಾಜಕೀಯ ಅಸ್ಥಿರ ಆಗ್ತದೆ. ಈ ಲೋಕಸಭಾ ಚುನಾವಣೆ ವೇಳೆನೇ ಆಗ್ತದೆ ಸ್ವಾಮೀಜಿ. ಈ ಸದ್ಯದ ಪರಿಸ್ಥಿತಿ ಮುಂದುವರಿಯೋದಿಲ್ಲ ಹಾಗಾದ್ರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ? ನೋಡ್ತೀವಿ, ಹೇಳಿದ ಸತಿ ಹೇಳ್ತೀವಿ. ಅದ್ರ ಬಗ್ಗೆ ಇನ್ನೂ ಕಾಲ ಅವಕಾಶ ಇದೆ. ಡಿಸೆಂಬರ್ ವೇಳೆಗೆ ಚುನಾವಣೆ ಬರ್ತದೆ. ನಾವು ವಾಪಸ್ಸು ಊರಿಗೆ ಹೋಗ್ಬೇಕು. ಚುನಾವಣೆ ಪೂರ್ವದಲ್ಲಿ ಅಸ್ಥಿರತೆ ಯಾವ್ದಾರು ಹೇಳಿ ಅಪಾಯ ತಂದುಕೊಳ್ಳೋಕೆ ಇಷ್ಟಪಡಲ್ಲ ನಾನು. ಒಳ್ಳೇದಾಗಲಿಲ್ಲ. ಈಗ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ. ಅವರವ್ರ ಸರ್ಕಾರದ ವಿರುದ್ಧ ಅವರವರೇ ಲೆಟರ್ ಬರೆಯೋದು, ಕಮಿಷನ್ ಜಾಸ್ತಿ. ಸಹಜವಾಗಿರೋದಲ್ರಿ, ಮನುಷ್ಯನಿಗೆ ಸಹಜವಾಗಿರೋದೇ ಅವೆಲ್ಲ ಇರೋದು. ಯಾರನ್ನೂ ತೃಪ್ತಿಪಡಿಸೋಕ್ಕಾಗಲ್ಲ. ಅವಾಗ ಆಸನೆಗಳು ಮೂಡ್ತವೆ. ಅದನ್ನು ಅಪ್ಪನ ವಾಪಸ್ ನಾವು ಊರಿಗೆ ಹೋಗ್ಬೇಕಂದ್ರಲ್ಲ, ಯಾವ ಅರ್ಥದೊಳಗೆ? ನೀವೇನೋ ಹೇಳಿ, ನಾವೇನೋ ಹೇಳಿ. ಅಲ್ಲ, ಈ ಹಿಂದೆ ಏನಾದ್ರು ಆ ಥರದ ಥ್ರೆಟ್ಗಳು ಬಂದಿದ್ವಾ? ಬರಲ್ಲ.